ಕೆಟ್ಟವನಾದ ಇಂದ್ರ ಮುಟ್ಟದೆ ಕೆಟ್ಟವನಾದ ರಾವಣ ಹೇಳಿ ಕೆಟ್ಟವನಾದ ವಿಶ್ವಾಮಿತ್ರ ಹೇಳದೆ ಕೆಟ್ಟವನಾದ ಸತ್ಯ ಹರಿಚಂದ್ರ ಕೊಟ್ಟು ಕೆಟ್ಟವನಾದ ಕರ್ಣ ಕೊಡದೆ ಕೆಟ್ಟವನಾದ ದುರ್ಯೋಧನ ಲೇ ಮೈಲಾರಿ ಈ ಸಮಾಜಕ್ಕೆ ನೀನೇ ಕೊಡುಗೆ ಕೊಟ್ಟರು ನಿನಗೆ ಕೆಟ್ಟವನು ಅಂತ ಪಟ್ಟ ಕಟ್ಟುತ್ತೆ ಈ ಹಾಳು ಸಮಾಜ. ಮೈಲಾರಿ ಊಟಿಲ್ಲದೆ 40 ದಿವಸ ಬದುಕಬಹುದು, ನೀರಿಲ್ಲದೆ 8 ನಿಮಿಷ ಬದುಕಬಹುದು, ಗಾಳಿಲ್ಲದೆ 3 ದಿವಸ ಬದುಕಬಹುದು. ಈ ರಂಗೇಗೌಡನನ್ನು ಎದುರು ಹಾಕಿಕೊಂಡರೆ ಒಂದು ಕ್ಷಣ ಬದುಕಕ್ಕೆ ಸಾಧ್ಯ ಇಲ್ಲ ಮಗನೇ. ಈ ಕಲಿಯುಗದ ಕುಬೇರನಾಗಿ ಮೆರೆಯುತ್ತಿರುವ ಈ ರಂಗೇಗೌಡನ ಮಾತೆಯಲ್ಲಿ ಮಾಣಿಕ್ಯವಿದ್ದಾನೆ. ಈ 1000 ಹಳ್ಳಿಯ ಸರದಾರ ನಡೆದಿದ್ದೆ ದಾರಿ, ಆಡಿದ್ದೆ ಆಟ, ಮಾಟ. ಅಂಥದರಲ್ಲಿ ನನ್ನನ್ನು ಎದುರು ಹಾಕಿಕೊಂಡು ಬದುಕುತ್ತಿದ್ದಾನಲ್ಲ ಮೈಲಾರಿ. ಮೈಲಾರಿ, ಈ ನನ್ನ ರಾಜಕೀಯದಲ್ಲಿ ನಿನಗೆ ಪಾಠ ಕಲಿಸುತ್ತಿದ್ದರೆ ಮಗನೇ, ನನ್ನ ಹೆಸರು ಎಮ್ಮೆಲ್ಲೆ ಚಕ್ರವರ್ತಿ ರಂಗೇಗೌಡನೇ ಅಲ್ಲ ಮಗನೇ. ಅಲ್ರಿ ಗೌಡ್ರ, ನಿಮ್ಮನ್ನ ಯಾವ್ದಾರ ಹಾಕೊಂಡ ಈ ಊರಾಗ ಯಾರಿಗೆ ಬದುಕಾಕತ್ರಿ ಗೌಡ? ಯಾರಿಗೆ ಬದುಕಾಕತ್ತ? ಅಕಸ್ಮಾತ್ ಒಂದು ವೇಳೆ ಬದುಕಿದ್ದಾದ್ರು ಸುಮ್ಮನೆ ಬಿಡಾಕತ್ತೇನ್ರಿ ಗೌಡ್ರ? ಸುಮ್ಮನೆ ಬಿಡಾಕತ್ತೇನ್ರಿ? ಪರಿಜಂತಿ, ಅದೇನು ಹೇಳುತ್ತಿರುವೆ ನೇರವಾಗಿ ಹೇಳು. ಗೌಡ್ರ, ಅದ ಎಲ್ಲ ರೈತರು ಕೂಡಿ ಮೀಟಿಂಗ್ ಮಾಡಿ ಹೊಲ ಎಲ್ಲ ನಮಗ ಕೊಡ್ಬೇಕಂತ ಹೇಳಿ ಮೀಟಿಂಗ್ ಮಾಡ್ಯಾರ್ರಿ. ಮೀಟಿಂಗ್ ಮಾಡ್ಯಾರ, ಇಬ್ರು ಹೊಲ ಕೊಡುದಿಲ್ಲ ಅಂತ ಹಠ ಹಿಡಿದು ಕುಂತ ಬಿಟ್ಟಾರ್ರಿ ಗೌಡ್ರ. ಹಠ ಹಿಡಿದು ಕುಂತ ಬಿಟ್ಟಾರ. ಅವರು ಯಾರು ಅಂತ ಬಾಯಿ ಬಿಟ್ಟು ಹೇಳು ಪರಿಜಂತಿ. ಮಕ್ಕಳಿಗೆ ನಾನು ಹೇಳಿದ್ದೆನದು ಹೇಳಬೇಕಿತ್ತು. ಹೇಳೇನ್ರಿ ಅಪ್ಪ, ಹೇಳೇನ್ರಿ. ಏನ್ರಿ ನಿಮ್ಮ ಮಾತಿಗೆ ಬೆಲೆ ಇಳ್ದಂಗ ಆಗೈತೆ. ಅಲ್ರಿ, ಸಾಕಿದ ನಾಯಿಗೆ ಬೆಲೆ ಕೊಡ್ತಾರಂತ. ಆದ್ರೆ ಗೌಡ್ರ, ನೀವು ನಾಯಿಗಿಂತ ಕೀಳದ ನಮಗ ಯಾಕೋ ತಮ್ಮ ಹೊಟ್ಟಿಗೆ ಏನು ತಿಂತೀರಿ? ಬರೋ ಹೊಟ್ಟಿ ಮೇಲೆ ಬಡದು ನೀವು ಒಬ್ಬ ಶ್ರೀಮಂತ ಆಗ್ಬೇಕಂತ ಮಾಡಿ ಏನ ಸಾವುಕಾರ ಇದ್ರೆ ನಿನ್ನ ಮನ್ಯಾಗ ಇರ್ತೀವಿ. ನವನೇನು ಮಾಡ್ತಿದ್ವಿ ಓ ತಮ್ಮ, ನವನೇನು ಮಾಡ್ತಿದ್ವಿ? ಅಲ್ಲೇ ಪರಿಜಂತಿ, 8 ಸಲ ಬೀಳ್ತೀನಿ ನಾನೇ. ಇದು 3ನೇ ಸಲ ಸೀದಾ ಇತ್ತ ಮಕ ಮಾಡಿ ಬೇಡ ಬಿಡ ಗಂಟ ಆಗೋದ ಆಗಟ್ ನಿಂದಾರ ತಿಂಡಿ. ಏನು ನನಗೆ ಅಷ್ಟು ಶಕ್ತಿನಿಂದ ಮಾತನಾಡಿದರೆ ಅವರ ತಾಯಿ ನನ್ನ ಮಕ್ಕಳು, ಅವರನ್ನು ಒತ್ತು ಎಳೆದುಕೊಂಡು ಬರಬೇಕಿತ್ತು ಪರಿಜಂತಿ. ಅಷ್ಟು ತಿಳಿದಿರಂತ ಮಾಡ್ಯಾರೇನ್ರಿ ಪರ್ಜಂತಿಗೆ? ನೀವು ಹಿಂಗ ಅಂತಾರ ಅನ್ನೋದು ಗೊತ್ತಾಗಿ ಅವ್ರನ್ನ ಎಳ್ಕೊಂಡು ಬರಾಕತ್ತಾನ್ರಿ. ಎಳ್ಕೊಂಡ್ ಬರಾಕಂದ್ರೆ ಅಳಿಂಗ ಯಾಕಳಿಂಗ जो डर गया वो हमारे सामने मर गया. ಗೌರಿ, ನೀವು ಹೇಳಿದಾಗಿ ಈ ಬಡಪಾಯಿ ನನ್ನ ಮಕ್ಕಳನ್ನು ಕರೆದುಕೊಂಡು ಬಂದಿದ್ದೇನೆ. ನೀವು ಹೂ ಎಂದರೆ ಸಾಕು, ಈ ಬಡಪಾಯಿ ನನ್ನ ಮಕ್ಕಳನ್ನು ಇದೇ ಮನೆಯಲ್ಲಿ ಜೀವಂತವಾಗಿ ದಫನ್ ಮಾಡಿಬಿಡುತ್ತೇನೆ. ಗೌಡ್ರೆ, ಹೇಳಿ. ಬೇಡ ಕಾಳಿಂಗ, ಬೇಡ. ಇವನನ್ನು ನಾನು ವಿಚಾರಿಸುತ್ತೇನೆ ತಾಳು. ದೇವ, ನೀನು ನನ್ನ ಮಾತಿಗೆ ಬೆಲೆನೆ ಕೊಡಲಿಲ್ಲವಂತೆ. ಏಕೆ?
ಬದುಕುವ ಆಸೆ ನಿನಗಿದ್ದರೆ ನಿಮ್ಮ ಹೊಲವನ್ನು ಕೊಡುವುದಕ್ಕೆ ಒಪ್ಪಿಕೋ. ಇಲ್ಲದಿದ್ದರೆ ಮುಂದೆ ತೊಂದರೆ ಅನುಭವಿಸಲು ಸಿದ್ಧನಾಗು ಮಗನೇ. ಗೌಡ್ರಿ, ನಾನು ಎಲ್ಲದಕ್ಕೂ ಸಿದ್ಧನಾಗಿ ಬಂದಿದ್ದೇನೆ. ಅದೇನು ಮಾಡುತ್ತೇನೆ ಮಾಡಿ, ನಾನು ಮಾತ್ರ ನನ್ನ ಹೊಲವನ್ನು ಕೊಡುವುದಿಲ್ಲ. ಕೇಳಿಲ್ಲೇನ್ರಿ ಗೌಡ್ರ ಈ ಮಗನ ಮಾತ? ಇಡೀ ಊರು ಕೂಡ ಹೊಲ ಕೊಡಾಕ ರೆಡಿ ಆಗೈತಿ, ಆದ್ರೂ ಹೊಲ ಕೊಡಲ್ಲ ಅಂತ ನೋಡ್ರಿ ಗೌಡ್ರ, ಹೊಲ ಕೊಡಲ್ಲ ಅಂತಂದ್ರೆ ಸಕ್ಕಿನ ಕುಂಡಿ ಈ ಎಮ್ಮೆಲ್ಲೆ ರಂಗೇಗೌಡನನ್ನು ಎದುರು ಹಾಕಿಕೊಳ್ಳುವಷ್ಟು ಸೊಕ್ಕು ಬಂದಿತ್ತ ನಿನಗೆ? ಆಕೆಯನ್ನು ಹೊಲ ಇಟ್ಕೊಂಡು ಏಕೆ ಜೀವನ ಪೂರ್ತಿ ಕೊರಗಿ ಸಾಹಿತ್ಯ? ಸುಮ್ಮನೆ ಹೊಲ ಮಾರಿ ಹಣ ತೆಗೆದುಕೊಂಡು ಸುಖದಿಂದ ಜೀವನ ಸಾಗಿಸು ತಿಳಿದೆ. ನೋಡು ಮಾದೇವ, ಈ ಹಣದ ಹೊಲವನ್ನು ಇಟ್ಟುಕೊಂಡು ಏನು ಮಾಡುತ್ತೀಯ? ಸುಮ್ಮನೆ ಮಾರಿ ಹಣ ತೆಗೆದುಕೊಂಡು ಈ ಜೀವನ ಸಾಗಿನ ಏನಂತೀಯ? ರೈತರ ಬಾಳಿಗೆ ಉಸಿರಾಗಿ ನಿಂತಿರುವ ಆ ನಮ್ಮ ಹೊಲವನ್ನು ಕೊಟ್ಟು ಅದೇನು ಸಾಯಿಸಲು ಹೊರಟಿರುವ? ಬೇಡ ಪರಮೇಶ, ಬೇಡ. ಅನ್ನ ಹಾಕೋ ಹೊಲವನ್ನು ಕೊಟ್ಟು ಅದೇನು ಸಾಯಿಸಲು ಹೊರಟಿವ? ಬೇಡ ಪರಮೇಶ್, ಬೇಡ. ನೋಡು ಮಾದೇವ, ನಿನ್ನ ಮಾತು ಕೇಳಿ ನಾನು ಹೊಲ ಕೊಡುತ್ತೇನೆ, ಕೊರಗಿ ಸಾಯುತ್ತೇನೆ. ನನ್ನ ಹೊಲವನ್ನು ನಾನು ಕೊಟ್ಟೇ ಕೊಡುತ್ತೇನೆ. ಅದು ನಿನ್ನ ಹಣೆ ಬರ. ಗೌರಿ, ನಾನು ಬಡವ ನಿಜ, ಆದ್ರೆ ಕ್ಷಣಿಕ ಸುಖಕ್ಕಾಗಿ ನನ್ನ ಹೊಲವನ್ನು ಮಾರುವಷ್ಟು ಮುಟ್ಟಾಳ ನಾನಲ್ಲ. ನೀ ಬಾ ಅಂದ್ರೆ ಬರ್ತೀನಿ ಅಂತ ಗೊತ್ತಿಲ್ಲ, ಹೆಂಗ್ ಬರ್ತೀಯ ಅಂತಂದ್ರೆ ನಿಮ್ಮ ಅಮ್ಮ ನನಗೆ ಬಂದೇ ಬರ್ತೇನೆ ಕಣಗ. ನಿನ್ ಕಡೆ 1000 ಜನ ಇದ್ದಾರೆ, ನಂಗೆ ಡೋಂಟ್ ವರಿ, ನಾ ಹುಟ್ಟಿದ್ದೆ ಜನವರಿ. ಲೇ ಗದ್ದಿಗೇಡಿ ನನ್ನ ಮಗನೇ, ಸಕ್ಕಿನಿಂದ ಮಾತನಾಡುತ್ತೀಯಲ್ಲ, ನಮ್ಮ ಗೌಡರ ಎದುರು ಎಷ್ಟು ಸಕ್ಕಿರಬೇಕಲ್ಲ ನಿನಗೆ? ಕಾಳಿಂಗ, ಹೊತ್ತು ಬರೆಯೋದಕ್ಕೇನು ನಿಮ್ಮ ಅಪ್ಪನ ಮನೆ ಅನ್ನ ತಂದು ಬದುಕುತ್ತಿದ್ದೇನೆ ಎಂದು ತಿಳಿದೆಯಾ? ಸ್ವಲ್ಪ ಮಾತಿನಲ್ಲಿ ಈಗ ಎಷ್ಟು ಮಟ್ಟು ಮಾತನಾಡು. ತುಂಬಾ ತಾಕತ್ತಿದ್ರು, ತಕರಾರು ಮಾಡಲ್ಲ. ಯೋಧೆ ತುಂಬಾ ನಿಯತ್ತಿದ್ರು, ಗುಲಾಮ ಆಗಿರಲ್ಲ. ಗೂಳಿ ಸೈಲೆಂಟಾಗಿದಂತ ಕಾಂಚಾಲೆ ಮಾಡಿದ್ರೆ ಗೂಗಲಲ್ಲಿ ಹುಡುಕಿದ್ರು ಸಿಗಲ್ಲ. ಸೊಕ್ಕಿನ ಗೂಳಿ, ಈ ನಿನ್ನ ಎದೆಗೆ ನನ್ನ ಉಕ್ಕಿನ ಗುಂಡು ಸಿಡಿದರೆ ಸಾಕು, ರಕ್ತದ ಓಕುಳಿಯಲ್ಲಿ ವಿಲವಿಲನೆ ಒತ್ತಾಡಿ ಸಾಯುತ್ತೀಯೋ ಮಗನೇ. ಬಲರಾಮ್, ಕೇವಲ ಒಂದು ಕುರಿಯನ್ನು ಸಾಯಿಸೋದಕ್ಕೆ ಏಕೆ ನಿನ್ನ ಪಿಸ್ತೂಲಿನ ಗುಂಡನ್ನು ವೇಸ್ಟ್ ಮಾಡಿಕೊಳ್ತೀಯ? ನಮ್ಮ ಕಾಳಿಂಗನ ಹರಿತವಾದ ಕೊಡಲಿ ಇದ್ದರೆ ಸಾಕು, ಈ ಕುರಿಯ ಕತ್ತನ್ನು ಕತ್ತರಿಸುವುದಕ್ಕೆ. ಲೇ ತಮ್ಮ ಮಾದೇವ, ಸುಳ್ಳ ಒಂದಕ್ಕೇನು ಜಗಕ್ಕಾಗಿ ನಿನ್ನ ದೇವನಂತ ಜನ್ಮ ಯಾಕೆ ಹಾಳು ಮಾಡ್ಕೋಯ್ತು ತಮ್ಮ? ಯಾಕೆ ಹಾಳು ಮಾಡ್ಕೋತಿ? ಸುಮ್ಮನೆ ನಮ್ಮ ಗೌಡ್ರು ಹಿಡಿಯಂಗ ಹೊಲ ಕೊಟ್ಟು ಬಿಡ. ಯಾಕಂದ್ರೆ ಮುಂದೆ ಬಂಗಾರ ಗಂಗಾರ ಊಟ ಮಾಡ್ತೀವಿ. ಓ ತಮ್ಮ, ಮುಂದೆ ಬಂಗಾರ ಗಂಗಾರ ಊಟ ಮಾಡ್ತೀಯ? ನೋಡ್ಕೊಂಡ್ಯಪ್ಪ, ರಾಜಕೀಯದಲ್ಲಿ ನಾನೇ ರಾಜನೆಂದು ಮೆರೆದು ಬಂಗಾರದ ತಟ್ಟೆಯಲ್ಲಿ ಊಟ ಮಾಡಿದ ಮಹಾನುಭಾವರೆಲ್ಲ ಇಂದು ಜೈಲಿನಲ್ಲಿ ಜರ್ಮನಿ ತಟ್ಟೆಯಲ್ಲಿ ಊಟ ಮಾಡುತ್ತಿರುವಾಗ ಈ ನಿನ್ನ ಬಂಗಾರದ ತಟ್ಟೆ ಯಾವ ಲೆಕ್ಕ ಪಡ್ತಂತೆಪ್ಪ? ಪ್ರಸಂಗಿ, ವಿಚಾರ ನನಗೆ ಬೇಕಲೇ ಮಂಕೆ. ನಿನ್ನ ಸರಿ ಸಮಯದ ಗಂಡಸ್ತಿನೆವರಿಗೆ ತೋರಿಸುವ ಈ ನಿನ್ನ ಗಂಡಸ್ತಿಕೆಯನ್ನು ಅದನ್ನು ಬಿಟ್ಟು ಈ ಕಿಲಾಡಿ ಗಂಡನೆವರಿಗೆ ತೋರಿಸಲು ಬಂದರೆ ಬೀದಿಯ ಹೆಣವಾಗಿ ಸಾಯುತ್ತೀಯೋ ಮಗನೇ. ರೇ ಬಲರಾಮ್, ಈ ಹೆಣವಾಗಿ ಸಾಯಬೇಕು ನಿಮ್ಮ ಹಾಗೆ ಗೌಡ ಸಾಕಿದ ನಾಯಿ ಎಂದು ತಿಳಿದಿರ. ಸ್ವಂತ ನಮ್ಮಪ್ಪನ ಆಸ್ತಿಯಲ್ಲಿ ದುಡಿದು ತಿಂದು ಬದುಕುತ್ತಿರುವ ರೈತ ನಾನು. ಲೇ ಮಾದೇವ,
ಪ್ರಕಾರ ಸಾಕುತ್ತಿರುವ ಕೆಟ್ಟ ನಾಯಿಗಳನ್ನು ಉಂಡುಟ್ಟು ಕಾಗೆ ಬಟ್ಟೆ ತೊಟ್ಟು ಕಾಡಿನಲ್ಲಿ ನೆಲೆಯಲ್ಲಿ ಕಾಯಿಸಿದವರೇ ನಮ್ಮಂತ ಸಗಣಿ ಬಾತುತ್ತಿರುವ ರೈತರನ್ನು ಮರೆಯಬೇಡ. ಕೆಟ್ಟ ರಕ್ತಕ್ಕೆ ಹುಟ್ಟಿದ ಹುಚ್ಚ ರೈತನೇ, ಸುಮ್ಮನೆ ಇದ್ದಂತೆಲ್ಲ ನಿನ್ನ ಮಾತೇ ಮಿತಿ ಮೀರುತ್ತೀಯಲ್ಲ. ಈ ಹಠ ತೊಟ್ಟ ಮುಕ್ಕ ನನಗೆ ಹದ್ದು ಮೀರಿ ಮಾತನಾಡುತ್ತೀಯ ಅಂದರೆ ನಿನ್ನ ಹೆಣದ ಮೇಲೆ ಹಕ್ಕುಗಳು ಹಾರಾಡುತ್ತವೆ ಎಂದು ತಿಳಿದುಕೊ ಮಗನೇ. ಏನ್ರಿಯಪ್ಪ ಮಾತೇನಾದ್ರು ಕಾಡ್ಲಾದ್ನ? ತೆಗೆದುಕೊಂಡು ಬಾ ನನ್ನ ಚಾಟಿಯನ್ನು. ಆತ್ರಿ ಗೌಡ್ರ. ಕಾಳಿಂಗ, ಏ ಕಾಳಿಂಗ, ಏನಾಯ್ತು ಹೇಳ್ರಿ? ಏನಾಕತ್ಲೆ ಮಂಗ್ಯಾನ ಮಗನ? ತಗೊಂಡು ಬಾ ನನ್ನ ಚಾಟಿ. ನನಗೆ ಬರಬಾರ ಸೆಟ್ ಬಂದ್ರ ಪಡಿಗಂಟೆ ಹಿಟ್ಟು ಮುಕ್ಕಬೇಕು. ಮಂಗ್ಯಾನ ಮಕ್ಕಳು ಪಡಿಗಂಟೆ ಹಿಟ್ಟು ಮುಕ್ಕಬೇಕ. ತೆಗೆದುಕೊಳ್ಳಿ ಗೌಡ್ರಿ ಈ ಚಾಟಿಯನ್ನು. ಮುಖದಲ್ಲಿರುವ ಸರ್ಪದ ಮೇಲೆ ಎಷ್ಟೇ ಹಾಲು ಸುರಿದರೂ ಹಲ್ಲಲ್ಲಿರುವ ವಿಷ ಕಡಿಮೆಯಾಗಲ್ಲ. ಈ ರಂಗೇಗೌಡನ ಮುಂದೆ ಎಷ್ಟೇ ಒಣಕಿನ ಮಾತುಗಳನ್ನು ಆಡಿದರೆ ನನ್ನ ಮನಸ್ಸಿನಲ್ಲಿ ತುಂಬಿಕೊಂಡಿರುವ ದ್ವೇಷ ಕಡಿಮೆಯಾಗಲ್ಲ. ತೆಗೆದುಕೋ ಮಗನ ಈ ರಂಗೇಗೌಡನ ಮಹಾಪ್ರಸಾದವನ್ನು. ಗೌಡ್ರ ಹಾಕ್ರ. ಏನ್ ನೋಡ್ರೆ ಪಾಪ ಈ ಬಡ ರೈತರ ಮೇಲೆ ಹೇಗೆ ಚಾಟಿ ಏಟು ಹಾಕುತ್ತಿದ್ದೀರಿ? ಚಾಟಿ ಏಟು ಹಾಕಲು ನಾಚಿಕೆ ಆಗುವುದಿಲ್ಲವೇ ಈ ನಿಮ್ಮ ಹೇಸಿ ಜಲವಾಗಿ? ಏ ಮೈಲಾರಿ, ಮರ್ಯಾದೆಯಿಂದ ಮಾತನಾಡು ಮಗನೇ. ನನ್ನ ಮನೆಗೆ ಬಂದು ನನಗೆ ನ್ಯಾಯ ಅನ್ಯಾಯದ ಬಗ್ಗೆ ತಿಳಿ ಹೇಳಲು ನೀನಾವನಲ್ಲೇ ಬೀದಿ ಬಿಕಾರಿ ನನ್ನ ಮಗನೇ. ಮಹಿಳೆಯರಿಗೆ ಮನುಷ್ಯತ್ವದಿಂದ ಮಾತನಾಡುವುದನ್ನು ಕಲಿತುಕೋ. ಅದನ್ನು ಬಿಟ್ಟು ಮೃಗಗಳಂತ ನಡೆದುಕೊಳ್ಳುವುದು ಸರಿಯಲ್ಲ. ಲೇ ಮೈಲಾರಿ, ಸರಿ ತಪ್ಪಿನ ಬಗ್ಗೆ ಬುದ್ಧಿ ಹೇಳಲು ನಮಗೆ ಬರಬೇಡ. ಸುಮ್ಮನೆ ಹೊರಟು ಹೋದರೆ ಸರಿ, ಇಲ್ಲದಿದ್ದರೆ ಬೀದಿ ಹೆಣವಾಗಿ ಸಾಯುತ್ತೀಯ. ಗೊತ್ತು ಬಲರಾಮ, ನನಗೆ ಚೆನ್ನಾಗಿ ಗೊತ್ತು. ಈ ಊರಿನ ಬಡ ರೈತರ ಮೇಲೆ ಬಂದ ರೈತರ ರಕ್ತ ಹೀರುವ ರಾಕ್ಷಸರೆಂದು ಚೆನ್ನಾಗಿ ಗೊತ್ತು. ಆದರೆ ಈ ನಿಮ್ಮ ಗುಂಪನ್ನು ನಾಶ ಮಾಡಲು ಹುಟ್ಟಿ ಬಂದ ಬ್ರಹ್ಮ ರಾಕ್ಷಸಕರಲ್ಲೇ ಈ ಮೈಲಾರಿ. ಬ್ರಹ್ಮ ರಾಕ್ಷಸ